ಸಾಲಕ್ಕೋಸ್ಕರ ಎಲ್ಲ ಸೂಸೈಡ್ ಮಾಡ್ಕೊಂಬಿಟ್ರೆ ಮನುಷ್ಯನ ಜೀವನ ಏನು ಮೇಡಮ್? ಎಷ್ಟೆಷ್ಟೋ ಸಾಲ ಮಾಡಿರೋರೆಲ್ಲ ಇದ್ದಾರೆ. ಜಗ್ಗೇಶ್ ಅವರು ಮಾತಾಡಿದ್ದು ತಪ್ಪೇ. ಯಾರೇ ಆಗಲಿ ಸತ್ತಿರೋ ವ್ಯಕ್ತಿ ಬಗ್ಗೆ ಏನೋ ಅವ್ರದ್ದು ಪ್ರಾಬ್ಲಮ್ಗಳು ಇರ್ತವೆ, ಪರ್ಸ್ನಲ್ ಪ್ರಾಬ್ಲಮ್ಗಳು, ಅವನ್ನೆಲ್ಲ ಎತ್ತಿ ಮಾತಾಡೋದು ತಪ್ಪು. ಅಂದರೆ ಒಳ್ಳೆ ಡೈರೆಕ್ಟ್ರು ಲಾಸ್ ಆಗಿದೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ. ಮನುಷ್ಯ ಒಂದು ದೋಣಿ ಮೇಲೆ ಕಾಲಿಡಬೇಕು, ಎರಡೆರಡು ದೋಣಿ ಮೇಲೆ ಕಾಲಿಟ್ರೆ ಇದೇ ಎಡವಟ್ಟಾಗೋದು. ಒಂದು 2-3 ಫಿಲಮ್ಗಳು ಫ್ಲ್ಯಾಪ್ ಆಯಿತು, ಅದು ಅವ್ರಿಗೆ ಮಾನಸಿಕ ಖಿನ್ನತೆ ಉಂಟು ಮಾಡಿರ್ಬೋದು ಅನ್ಸುತ್ತೆ ನನಗೆ. ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂದರೆ ಒಳ್ಳೊಳ್ಳೆ ಮೂವಿಗಳನ್ನ ಕೊಟ್ಟಿರುವಂಥವ್ರು ಗುರುಪ್ರಸಾದ್ ಸರ್. ಸೊ ಅವರು ಅಂಥ ಟ್ಯಾಲೆಂಟ್ ಇರೋ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ರು ಅಂದರೆ ಅದು ಯಾರು ಕೂಡ ನಂಬೋಕ್ಕಾಗಲ್ಲ. ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಿ ಮೇಡಮ್, ಅವರು ಗುರುಪ್ರಸಾದ್ ಸರ್ ಅವರು ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಫಿಲಮ್ಗಳು ಕೊಟ್ಟಿದ್ರು, 3 ಫಿಲಮು. ಅವರು ಒಳ್ಳೊಳ್ಳೆ ಇದನ್ನು ಬರಿತಾಯಿದ್ರು, ಸ್ಟೋರೀಸು ಬರಿತಾಯಿದ್ರು, ಸಂಭಾಷಣೆ ಬರಿತಾಯಿದ್ರು. ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಒಂದು ಆಸ್ತಿ ಇದ್ದಂಗಿದ್ರು. ಏನು ಸೂಸೈಡ್ ಮಾಡ್ಕೊಂಡಿದ್ದು ನಾನು ನೆನ್ನೆ ಮಧ್ಯಾಹ್ನ ಟಿ ವಿಲಿ ನೋಡಿದೆ. ಏನೋ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಅಂದರು. ಸಾಲಕ್ಕೋಸ್ಕರ ಎಲ್ಲ ಸೂಸೈಡ್ ಮಾಡ್ಕೊಂಬಿಟ್ರೆ ಮನುಷ್ಯನ ಜೀವನ ಏನು ಮೇಡಮ್? ಎಷ್ಟೆಷ್ಟೋ ಸಾಲ ಮಾಡಿರೋರೆಲ್ಲ ಇದ್ದಾರೆ. ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ಆಮೇಲೆ ಜಗ್ಗೇಶ್ ಅವರು ಮಾತಾಡಿದ್ದು ತಪ್ಪೇ. ಯಾರೇ ಆಗಲಿ ಸತ್ತಿರೋ ವ್ಯಕ್ತಿ ಬಗ್ಗೆ ಏನೋ ಅವ್ರದ್ದು ಪ್ರಾಬ್ಲಮ್ಗಳು ಇರ್ತವೆ, ಪರ್ಸ್ನಲ್ ಪ್ರಾಬ್ಲಮ್ಗಳು, ಅವನ್ನೆಲ್ಲ ಎತ್ತಿ ಮಾತಾಡೋದು ತಪ್ಪು. ಜಗ್ಗೇಶ್ ಅವರು ಯಾಕಂಗೆ ಮಾತಾಡಿದ್ರೋ ಗೊತ್ತಿಲ್ಲ. ಒಳ್ಳೆ ಡೈರೆಕ್ಟ್ರು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಲಾಸ್ ಆಗಿದೆ ಆ ಡೈರೆಕ್ಟ್ರು. ಅವರು ಏನು ಮಾಡಬೇಕಾಯ್ತು ಅಂದರೆ ಡೈರೆಕ್ಷನ್ನಲ್ಲೇ ಇದ್ಕೊಂಡು ಆ ಮೈಂಡ್ ಅಲ್ಲೇ ಇದು ಮಾಡಿದ್ದಿದ್ರೆ ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳು ಕೊಡ್ತಾಯಿದ್ರು. ಮನ್ಸಿಗೆ ಒಂಥರ ಅವ್ರಿಗೆ ಇದ್ದಿರೋದು. ಅವರು ಎಲ್ಲ ಕಡೆನೂ ಇದು ಟಿ ವಿಲಿ ಶೋಗಳು ನಡೆಸ್ಕೊಡ್ತಾಯಿದ್ರು. ಅದೆಲ್ಲ ಮೈಂಡು ಡೈವರ್ಟ್ ಆಗಿದೆ. ಆಮೇಲೆ ಅದೇನೋ ಜಾಸ್ತಿ ಏನೋ ಡ್ರಿಂಕ್ಸ್ ಮಾಡ್ತಾಯಿದ್ರು ಅಂತ ನಾವೆಲ್ಲ ನೋಡಿಲ್ಲ, ಅದು ಟಿ ವಿಲಿ ಬಂದಿದೆ, ನಾವು ಕೇಳಿರೋದು. ಅಂದರೆ ಒಳ್ಳೆ ಡೈರೆಕ್ಟ್ರು ಲಾಸ್ ಆಗಿದೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ. ಅವ್ರ ಮನಸ್ಸಿಗೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ನಾವು ಕೋರ್ಕೊತೀವಿ. ಆಮೇಲೆ ಜಗ್ಗೇಶನು ಅವ್ರ ಜೊತೆ ಇದ್ದು ಒಡನಾಟದಲ್ಲಿದ್ದು ಅವ್ರ ಫಿಲಮ್ 2-3 ಫಿಲಮ್ ಮಾಡಿ ನಿನ್ನೆ ಆ ಥರ ಸ್ಟೇಟ್ಮೆಂಟ್ ಕೊಡಬಾರ್ದಾಗಿತ್ತು ಅಂತ ನಮ್ಗೆ ಅನ್ಸುತ್ತೆ, ನಮ್ಮ ಅಭಿಪ್ರಾಯ. ಸರ್, ಗುರುಪ್ರಸಾದ್ ಸರ್ ಬಂದು ತುಂಬ ಒಳ್ಳೆ ಮೂವೀಸ್ನ ಕೊಟ್ಟಿದ್ರು ಸ್ಟಾರ್ಟಿಂಗಲ್ಲೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಆ ಮೂವೀಸ್ ಆಯ್ಕೆಗಳಲ್ಲಿ ಎಡುವುದ್ರ ಅವರು ಅಂತ ಏನು ಸ್ಕ್ರಿಪ್ಟಲ್ಲಿ ಬರೆಯೋದಿರ್ಬೋದು, ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥವ್ರು ಇರ್ಬೋದು, ಅದರಲ್ಲೆಲ್ಲ ಎಡುವುದ್ರ ಅದೊಂದು ಕಾರಣ ಆಯಿತಾ ಅಂತ? ನೋಡಿ, ಮನುಷ್ಯ ಒಂದು ದೋಣಿ ಮೇಲೆ ಕಾಲಿಡಬೇಕು, ಎರಡೆರಡು ದೋಣಿ ಮೇಲೆ ಕಾಲಿಟ್ರೆ ಇದೇ ಎಡವಟ್ಟಾಗೋದು. ಅವರು ಅದು ಡೈರೆಕ್ಷನ್ನಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ಮತ್ತು ಟಿ ವಿ ಶೋಗೆ ಹೋದ್ರು, ಅಲ್ಲಿ ಇದು ಮಾಡಿದ್ರು. ಮತ್ತು ಆಮೇಲೆ ಒಂದು 2-3 ಫಿಲಮ್ಗಳು ಫ್ಲ್ಯಾಪ್ ಆಯಿತು, ಅದು ಅವ್ರಿಗೆ ಮಾನಸಿಕ ಖಿನ್ನತೆ ಉಂಟು ಮಾಡಿರ್ಬೋದು ಅನ್ಸುತ್ತೆ ನನಗೆ. ಆಮೇಲೆ ಪ್ರಾಬ್ಲಮ್ಗಳು ಜಾಸ್ತಿ ಇತ್ತು, ಸಾಲ ಮಾಡಿದರು ಅಂತಾರೆ. ಆ ಸಾಲಕ್ಕೋಸ್ಕರ ಎಷ್ಟು ಜನ ಏನು ಟಾರ್ಚರ್ಗಳು ಕೊಡ್ತಾಯಿದ್ರೋ ಏನೋ ಗೊತ್ತಿಲ್ಲ, ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗತ್ತೆ. ಇವರು ಮಾಡ್ಕೊಂಡಿದ್ದು ಏನೇ ಇರಲಿ ಇದ್ಬಿಟ್ಟು ಸಾಧಿಸ್ಬೇಕು ಹೊರತು ಸಾಯೋದೇ ಒಂದು ಇದಲ್ಲ, ಮಾನದಂಡನೆ ಇಲ್ಲ. ಏನೇ ಇದ್ರೂ ಫೈಟ್ ಮಾಡಿಬಿಟ್ಟು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಯಾಕಂದರೆ ಒಳ್ಳೆ ನಿರ್ದೇಶಕ ಅವರು. ಆ ಥರ ಒಳ್ಳೊಳ್ಳೆ ಫಿಲಮ್ ಕೊಟ್ಟಿರೋರು ಹೋಗಿದ್ದಾರೆ ಅಂದರೆ ನಮಗೆ ಶಾಕ್ ಆಯಿತು ನಿನ್ನೆ ಮಧ್ಯಾಹ್ನ ಟಿ ವಿಲಿ ಬಂದಾಗ. ಇನ್ನೊಂದು, ಇವಾಗ ಅವ್ರು ಸತ್ತ ನಂತರ ಒಂದಷ್ಟು ಹೇಳಿಕೆಗಳು ಬರ್ತಾ ಇದೆ, ಊಹಾಪಾವಗಳ ಅಥವಾ ನಿಜನ ಅದು ನಮಗೂ ಗೊತ್ತಿಲ್ಲ. ಸೊ ಈ ಥರ ಮಾತಾಡೋರಿಗೆ ಏನು ಹೇಳ್ತೀರಾ ಸರ್? ದಯವಿಟ್ಟು ಒಬ್ಬ ಮನುಷ್ಯ ಸತ್ತ ಮೇಲೂ ಕೆಟ್ಟದ್ದು ಬಯಸೋದು ತಪ್ಪು. ಏನಂದರೆ ಅವರು ಇದರಲ್ಲಿ ಮೈಂಡ್ಸೆಟ್ಟಲ್ಲಿ ಯಾರೇ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಬೇಕು ಅಂತಂದ್ರೂ ಅವನು ಏನು ಇದರಲ್ಲಿ ಖಿನ್ನತೆಗೆ ಒಳಗಾಗಿರ್ತಾನೆ ಅನ್ನೋದು ಸ್ವಲ್ಪ ಜನ ಮಾತಾಡೋದ್ರಲ್ಲಿ ತಪ್ಪಿದೆ ಅಂತ ಅನಿಸುತ್ತೆ ನನಗೆ. ಏನೇನು ಪ್ರಾಬ್ಲಮ್ ಇತ್ತೋ ಏನೋ ಅವ್ರದ್ದೇನಿತ್ತೋ
ಅದೆಲ್ಲ ಆ ಥರ ಜನಗಳು ಮಾತಾಡೋದು ಸತ್ ಮೇಲೂ ಮಾತಾಡೋದು ತುಂಬ ತಪ್ಪು ಮೇಡಮ್. ಏನಂದರೆ ಅಷ್ಟು ಮನುಷ್ಯ ಲಾಸ್ಟ್ ಇದಕ್ಕೆ ಹೋಗ್ಬೇಕು ಅಂತಂದರೆ ಅವರು ಏನೇನು ಫೇಸ್ ಮಾಡಿರ್ತಾರೋ ಏನೋ, ಅದು ಬೇರೆ ಒಂದು 2-3 ಫಿಲಮ್ ಬ್ಯಾಕ್ ಟು ಬ್ಯಾಕ್ ಫ್ಲ್ಯಾಪ್ ಆಗೋಯ್ತು. ಅದಕ್ಕೋಸ್ಕರ ಮೋಸ್ಟ್ಲಿ ಅವರು ಒಂಟಿತನ ಅವ್ರಿಗೆ ಹಾಳು ಮಾಡಿದೆ ಅನ್ಸತ್ತೆ ನನಗೆ. ಜನಗಳ ಜೊತೆ ಬೆರಿಬೇಕು, ಯಾವತ್ತೇ ಆಗಲಿ ಏನೇ ಆಗಲಿ ಮನುಷ್ಯ ಜನಗಳ ಜೊತೆ ಬೆರೆತು ಅವನು ಓಪನ್ ಆಗಿ ಎಲ್ಲ ಮಾತಾಡ್ಕೊಂಡ್ರೆ ಸ್ವಲ್ಪ ಮನ್ಸು ಹಗುರ ಆಗುತ್ತೆ. ಇವ್ರು ಏನು ಮಾಡಿಬಿಟ್ರು, ಒಂದು 6 ತಿಂಗಳು ಯಾರ ಕೈಗೂ ಸಿಕ್ಕಿಲ್ಲಂತೆ, ಮಾತಾಡಿಲ್ಲ. ಅದೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಅದು ಏನಾಗುತ್ತೆ, ಜಾಸ್ತಿ ಖಿನ್ನತೆ ಕೊಟ್ಟೋಗ್ತದೆ. ಯಾರೇ ಮನುಷ್ಯ ಆಗಲಿ ಎಷ್ಟೇ ಕಷ್ಟ ಇದ್ರೂ 4 ಜನದ ಹತ್ರ ಬೆರೆತು ಮಾತಾಡಿ ನಿಮ್ಮ ಕಷ್ಟನ ಬೇರೆಯವ್ರ ಹತ್ರ ಹೇಳ್ಕೊಂಡು ಅವರು ಒಂದು 4 ಸಜೆಷನ್ ಕೊಡ್ತಾರೆ, ಅದರಲ್ಲಿ ಯಾವುದನ್ನ ಒಂದು ಸಜೆಷನ್ ತೊಗೊಂಡ್ರೆ ಲೈಫ್ ಆರಾಮಾಗಿ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಬೀಟ್ ಪ್ಲಸ್ ಕರ್ನಾಟಕ.